ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ 2022ನೇ ಸಾಲಿನ ಕರ್ನಾಟಕ ಸರ್ಕಾರದ ಉಚಿತ IAS KS ಬ್ಯಾಂಕಿಂಗ್ ತರಬೇತಿ ಪರೀಕ್ಷೆಯ ತಯಾರಿ ಹೇಗೆ ಈ ವಿಷಯದ ಕುರಿತು ಮಾತನಾಡೋಣ. ಬಹಳಷ್ಟು ಅಭ್ಯರ್ಥಿಗಳಿಗೆ ಸರ್ಕಾರದ ಉನ್ನತ ಹುದ್ದೆಗಳಾದಂತಹ IAS ಆಗಿರಬಹುದು, KS, ಅದೇ ರೀತಿ ಬ್ಯಾಂಕಿಂಗ್ ಹುದ್ದೆಗಳನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಒಂದು ಡ್ರೀಮ್ ಇರುತ್ತೆ ಮತ್ತು ಒಂದು ಆಸೆ ಕೂಡ ಇರುತ್ತೆ. ಬಟ್ ಇಂತಹ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕಾದ್ರೆ ತರಬೇತಿಯ ಅವಶ್ಯಕತೆ ಇರುತ್ತೆ. ಬಟ್ ಇವತ್ತು ತರಬೇತಿನ ಪಡ್ಕೋಬೇಕು ಅಂತಂದರೆ ಸ್ವಲ್ಪ ಕೋಚಿಂಗ್ ಏನಿರುತ್ತಲ್ವ ಅಲ್ಲಿ ಅಮೌಂಟನ್ನು ಕೂಡ ಪೇ ಮಾಡಬೇಕಾಗತ್ತೆ. ಆರ್ಥಿಕತೆಯ ತೊಂದರೆಯಿಂದ ಬಹಳಷ್ಟು ಅಭ್ಯರ್ಥಿಗಳಿಗೆ ಈ ಒಂದು ಕೋಚಿಂಗ್ ಹೋಗೋಕ್ಕೆ ಆಗೋದಿಲ್ಲ ಅಥವಾ ಕೋಚಿಂಗನ್ನು ಅಫೋರ್ಡ್ ಮಾಡೋಕ್ಕೆ ಆಗೋದಿಲ್ಲ. ಅಂತಹ ಅಭ್ಯರ್ಥಿಗಳಿಗೆ ಯಾರಿಗೆ ಇವತ್ತು ನಾಲೆಡ್ಜ್ ಇದೆ, ಯಾರಿಗೆ ಇವತ್ತು ಟ್ಯಾಲೆಂಟ್ ಇದೆ, ಯಾರು ಹಾರ್ಡ್ ವರ್ಕ್ ಮಾಡೋಕ್ಕೆ ರೆಡಿ ಇದ್ದಾರೆ, ಅವರ ಸಲುವಾಗಿ ಕರ್ನಾಟಕ ಸರ್ಕಾರ ಏನು ಮಾಡಿದೆ, ಉಚಿತವಾಗಿ ತರಬೇತಿಯನ್ನು ಪಡ್ಕೊಳ್ಳೋಕೆ ಅವರಿಗೆ ಒಂದು ಪರೀಕ್ಷೆಯನ್ನು ನಡೆಸೋಕೆ ಮುಂದಾಗುತ್ತೆ. ಪ್ರತಿ ವರ್ಷ ಫ್ರೀ IAS KS ಬ್ಯಾಂಕಿಂಗ್ ಕೋಚಿಂಗ್ ಎಕ್ಸಾಮ್ ಅಂತ ಕರ್ನಾಟಕ ಸರ್ಕಾರ ಮಾಡುತ್ತೆ. ಈ ವರ್ಷ ಕೂಡ ನಡೆಸೋಕೆ ಅರ್ಜಿಯನ್ನು ಕರೆದಿದ್ದಾರೆ. ಹಾಗಾದರೆ ಅರ್ಜಿಯನ್ನು ಸಲ್ಲಿಸೋದು ಹೇಗೆ, ಪರೀಕ್ಷೆ ಯಾವ ರೀತಿ ಇರುತ್ತೆ ಮತ್ತು ಈ ಒಂದು ಪರೀಕ್ಷೆಯಲ್ಲಿ ಯಾವ ವಿಷಯದ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಮತ್ತು ಯಾವ ಪುಸ್ತಕಗಳನ್ನು ಓದಬೇಕು, ಅಧ್ಯಯನ ಮಾಡೋದು ಹೇಗೆ, ಎಲ್ಲವನ್ನ ಕೂಡ ಡಿಟೇಲ್ ಆಗಿ ಇವತ್ತಿನ ಒಂದು ಸೆಷನ್ನಲ್ಲಿ ಮಾತನಾಡೋಣ ಅಂತ ಹೇಳ್ತಾ ಇವತ್ತಿನ ಸೆಷನನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೋಡೋದಾದರೆ ಏನು ಕೊಟ್ಟಿದ್ದಾರೆ ನೋಟಿಫಿಕೇಷನ್ನಲ್ಲಿ ಇದೆ. 2022 ಮತ್ತು 23ನೇ ಸಾಲಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಈ ಒಂದು ಪರೀಕ್ಷೆಗೆ ಅರ್ಜಿಯನ್ನು ಕರೆದಿರ್ತಾರೆ. ಯಾರ್ಯಾರಿಗೆ ಈ ಒಂದು ಪರೀಕ್ಷೆ ಅಂದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ಸ್ ಆಗಿರ್ಬೋದು, ಹಿಂದುಳಿದ ವರ್ಗಗಳು ಅಂದರೆ OBC ಆಗಿರ್ಬೋದು ಮತ್ತು ಅಲ್ಪಸಂಖ್ಯಾತ ಅಭ್ಯರ್ಥಿಗಳಿಗೆ UPSC ಅಂದರೆ ಇವಾಗ ನಾವು IAS ಅಂತ ಏನು ಎಕ್ಸಾಮನ್ನು ಏನು ಕರಿತೀವಿ, IAS IPS ಅಂತ ಏನು ಹುದ್ದೆಗಳಿದೆ ಅದೆಲ್ಲವೂ ಕೂಡ UPSC ಕಂಡಕ್ಟ್ ಮಾಡುತ್ತೆ. ಇಲ್ಲಿ UPSC, KS, ಗ್ರೂಪ್ C, ಬ್ಯಾಂಕಿಂಗ್, SSC, RRB ಮತ್ತು ನ್ಯಾಯಾಂಗ ಸೇವಾ ಪರೀಕ್ಷೆಗಳ ಒಂದು ಪೂರ್ವಭಾವಿ ತರಬೇತಿಗೆ ಈ ಒಂದು ಎಕ್ಸಾಮನ್ನು ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಒಂದು ಪೂರ್ವಭಾವಿ ತರಬೇತಿಗೆ ಆಯ್ಕೆ ಮಾಡೋಕೆ ಈ ಒಂದು ಅಭ್ಯರ್ಥಿಗಳಿಗೆ ಅರ್ಜಿಯನ್ನು ಕರೆದಿರ್ತಾರೆ. ಇಲ್ಲಿ ನೋಡಿ ಯಾರು ಎಕ್ಸಾಮನ್ನು ಮಾಡ್ತಾರೆ, ಯಾರು ಈ ಒಂದು ಪೂರ್ವಭಾವಿ ತರಬೇತಿ ಎಕ್ಸಾಮನ್ನು KEAದವರು ಮಾಡ್ತಾರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಈ ಒಂದು ಎಕ್ಸಾಮನ್ನು ಮಾಡ್ತಾರೆ. ಈ ಎಕ್ಸಾಮಲ್ಲಿ ಯಾರು ಪಾಸ್ ಆಗ್ತಾರೆ ಅಥವಾ ಯಾರು ಒಂದು ಸೆಲೆಕ್ಷನ್ ಲಿಸ್ಟಲ್ಲಿ ಇರ್ತಾರೆ ಅವರಿಗೆ ಉಚಿತವಾಗಿ ತರಬೇತಿಯನ್ನು ಕೊಡ್ತಾರೆ. ಪ್ರವೇಶ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ನೆನ್ಪಿಟ್ಕೋಬೇಕು. ನಿಮ್ಮ ಒಂದು ಡಿಗ್ರಿ ಮಾರ್ಕ್ಸನ್ನು ಕನ್ಸಿಡರ್ ಮಾಡೋದಿಲ್ಲ. ಡಿಗ್ರಿ ಮಾರ್ಕ್ಸನ್ನು ಸೆಲೆಕ್ಟ್ ಆಗೋಕ್ಕೆ ಕನ್ಸಿಡರ್ ಮಾಡೋದಿಲ್ಲ. ಕೇವಲ ಏನು ಎಕ್ಸಾಮನ್ನು ಮಾಡ್ತಾರೆ ಆ ಪ್ರವೇಶ ಪರೀಕ್ಷೆಯಲ್ಲಿ ನೀವು ಗಳಿಸಿದ ಅಂಕಗಳ ಆಧಾರದ ಮೇಲೆ ನಿಗದಿತ ಗುರಿಗೆ ಅನುಗುಣವಾಗಿ ನೀವು ಯಾವ ಒಂದು ಕೋಚಿಂಗ್ ಹೋಗಬೇಕು ಅಂತ ಅನ್ಕೊಂಡಿದ್ದೀರಾ ಅದರ ಅನುಗುಣವಾಗಿ ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ನೆನ್ಪಿಟ್ಕೋಬೇಕಾಗುತ್ತೆ. ಬಹಳಷ್ಟು ಜನ ಕಮೆಂಟ್ ಮಾಡಿಬಿಡ್ತಾರೆ, ನಮ್ಮದು ಡಿಗ್ರಿ ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರಾ, ಯಾಕಂದರೆ ನೋಟಿಫಿಕೇಷನನ್ನು ಬಹಳ ನೀಟಾಗಿ ಓದ್ಕೋಬೇಕು. ಆ ಕಾರಣಕ್ಕಾಗಿ ಕೇವಲ ಸಾಮಾನ್ಯ ಪ್ರವೇಶ ಪರೀಕ್ಷೆ ಏನು ಕಂಡಕ್ಟ್ ಮಾಡುತ್ತೆ KEAದವರು, ಅಲ್ಲಿ ನೀವು ತೆಗೆದುಕೊಳ್ಳುವಂತಹ ಅಂಕಗಳ ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ಅರ್ಜಿಯನ್ನು ಸಲ್ಲಿಸೋದು ಹೇಗೆ, ಅದ್ರ ಬಗ್ಗೆ ಕೂಡ ತಿಳ್ಕೋಬೇಕಾಗುತ್ತೆ. ಇಲ್ಲಿ swkr.nic.in ಅಂತ ಒಂದು ವೆಬ್ಸೈಟ್ ಬರುತ್ತೆ. sw.kr.nic.in ಅಂತ ಆ ಒಂದು ವೆಬ್ಸೈಟನ್ನು ಗೂಗಲಲ್ಲಿ ನೀವು ಸರ್ಚ್ ಮಾಡಿದ್ರೆ ಈ ಒಂದು ಜಾಲತಾಣ ಓಪನ್ ಆಗುತ್ತೆ, ಸಮಾಜ ಕಲ್ಯಾಣ ಆಯುಕ್ತಾಲಯ ಅಂತ. ಇಲ್ಲೇನಾಗುತ್ತೆ ಅಂತಂದರೆ ನೀವು ನೋಡ್ಕೋಬೇಕು, ಇಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಸ್ಕ್ರೋಲ್ ಆಗ್ತಾ ಇರುತ್ತೆ. UPSC, KS, ಬ್ಯಾಂಕಿಂಗ್, RRB, SSC, ಗ್ರೂಪ್ C, ನ್ಯಾಯಾಂಗ ಸೇವಾ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿಗೆ ಅರ್ಜಿ ಆಹ್ವಾನ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿಯಾದಂತಹ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ನೋಡ್ಕೋಬೇಕಾಗುತ್ತೆ ನೀವು, ಇಲ್ಲಿ KS, ಬ್ಯಾಂಕಿಂಗ್, RRB ಅಂತ ಇಲ್ಲಿ ಸ್ಕ್ರೋಲ್ ಆಗ್ತಾ ಹೋಗುತ್ತೆ ಪ್ರೀವಿಯಸ್ ಮತ್ತು ನೆಕ್ಸ್ಟಲ್ಲಿ. ಇದಾದ್ಮೇಲೆ ಮೇಲ್ಗಡೆ ವಿದ್ಯಾರ್ಥಿಗಳ ಲಾಗಿನ್ ಅಂತ ಇದೆ. ಇಲ್ಲಿ ವಿದ್ಯಾರ್ಥಿಗಳ ಲಾಗಿನ್ ಅಂತ ಇರೋದ್ರಲ್ಲಿ ನೀವು ಲಾಗಿನ್ಗೆ ಆಗಬೇಕಾಗುತ್ತೆ. ವಿದ್ಯಾರ್ಥಿಗಳ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿಯಾದಂತಹ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಕೋಬೇಕು ನೀವು, ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಇದೆ. ಇಲ್ಲಿ ಕ್ರಿಯೇಟ್ ಅಕೌಂಟನ್ನು ನೀವು ಮಾಡ್ಕೋಬೇಕಾಗತ್ತೆ. ಹೊಸದಾಗಿ ಯಾರಾದರೂ ಇದ್ದರೆ, ಆಲ್ರೆಡಿ ಅಕೌಂಟ್ ಕ್ರಿಯೇಟ್ ಆಗಿತ್ತು, ನಿಮ್ದು ಅಕೌಂಟ್ ಆಲ್ರೆಡಿ ಮಾಡಿದ್ದೀರಾ ಅಂದಮೇಲೆ ಲಾಗಿನ್ ಆಗಬೇಕಾಗತ್ತೆ. ಲಾಗಿನ್ ಆಗಿಲ್ಲ ಅಂತಂದರೆ ಅಕೌಂಟನ್ನಾದರೂ ಫಸ್ಟ್ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಬೇಸಿಕ್ ಇನ್ಫಾರ್ಮೇಷನನ್ನು ಕೊಟ್ಟು. ಅದರಲ್ಲಿ ಬೇರೆ ಬೇರೆ ಇನ್ಫಾರ್ಮೇಷನ್ಸ್ ಇರುತ್ತೆ. ಬೇಸಿಕ್ ಇನ್ಫಾರ್ಮೇಷನ್ ನೀವು ಯೂಶುವಲಿ ಏನು ಅಪ್ಲಿಕೇಶನ್ ಹಾಕುವಾಗ ಬೇಸಿಕ್ ಇನ್ಫಾರ್ಮೇಷನನ್ನು ಏನು ಕೊಡ್ತೀರಾ ಅದೇ ರೀತಿ
ರೀತಿ ಇನ್ಫಾರ್ಮೇಷನನ್ನು ಕೊಟ್ಟು ನಿಮ್ಮ ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡು ಲಾಗಿನ್ ಆಗಬೇಕಾಗುತ್ತೆ. ಸಪೋಸ್ ಲಾಗಿನ್ ಆಗುವಾಗ ನಿಮ್ಮೇನಾದರೂ ಪಾಸ್ವರ್ಡನ್ನು ಮರ್ತಿದ್ರೆ ಇಲ್ಲಿ ಫರ್ಗಾಟ್ ಪಾಸ್ವರ್ಡನ್ನು ಆಪ್ಷನ್ ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ಫಾಲೋ ಅಪ್ ಮಾಡ್ಬೋದು. ಸೊ ನೆಕ್ಸ್ಟ್ ನೋಡಿ, ಆಲ್ರೆಡಿ ಹೇಳಿರೋ ಹಾಗೆ ಈ ಒಂದು ಜಾಲತಾಣ www.sw.kr.nic.in ಈ ಒಂದು ವೆಬ್ಸೈಟಲ್ಲಿ ಹೋಗಿ ನೀವೊಂದು ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿಯನ್ನು ಸಲ್ಲಿಸೋಕೆ ಕೊನೆಯ ದಿನಾಂಕ ಏನಿದೆ 20/9/2022 ಅಂದರೆ ನೆಕ್ಸ್ಟ್ ಮಂತ್, ಅಂದರೆ ಸೆಪ್ಟೆಂಬರ್, ಆಗಸ್ಟ್ ಆಯ್ತಲ್ವಾ, ಸೆಪ್ಟೆಂಬರ್ 20ನೇ ತಾರೀಕು, ಸೆಪ್ಟೆಂಬರ್ 20ನೇ ತಾರೀಕಿನವರೆಗೂ ಕಾಲಾವಕಾಶ ಇರುತ್ತೆ. ಸೊ ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಕೊನೆ ಮೂಮೆಂಟ್ಗೆ ಕಾಯಬೇಡಿ, ಆದಷ್ಟು ಬೇಗ ಒಂದು ಅಪ್ಲಿಕೇಶನನ್ನು ಹಾಕ್ಬೋದು. ಸೊ ವಿವರಗಳನ್ನು ನೋಡ್ಕೋಬೇಕಾಗುತ್ತೆ. ಮುಖ್ಯವಾಗಿ ಕೋರ್ಸ್ಗಳ ವಿವರ ಅಂತ ಕೊಟ್ಟಿದ್ದಾರೆ, ಯಾವ ಕೋರ್ಸ್ಗಳನ್ನು ಕೊಡುತ್ತೆ. UPSC, KS, ಬ್ಯಾಂಕಿಂಗ್, ಗ್ರೂಪ್ ಸಿ, SSC, RRB ಮತ್ತು ನ್ಯಾಯಾಂಗ ಸೇವೆಯ ಪರೀಕ್ಷೆಗಳಿಗೆ ಒಂದು ಪೂರ್ವಭಾವಿ ತರಬೇತಿಯ ಪರೀಕ್ಷೆ ಆಗಿರುತ್ತೆ. ಸೊ ಇಲ್ಲಿ ನೋಡ್ಕೋಬೇಕು, ನೀವು ಸಪೋಸ್ UPSC ಚೂಸ್ ಮಾಡಿದ್ರೆ 9 ತಿಂಗಳು ನಿಮ್ಮ ಕೋಚಿಂಗ್ ಇರುತ್ತೆ. ಸೊ 9 ಮಂತ್ಸ್ ಕೋಚಿಂಗ್ ಕೊಡ್ತಾರೆ. KS ಅನ್ನು ಚೂಸ್ ಮಾಡಿದ್ರೆ ಅಥವಾ KS ಒಂದು ಸೆಲೆಕ್ಟ್ ಆದರೆ 7 ಮಂತ್ಸ್ ನಿಮಗೆ ಕೋಚಿಂಗ್ ಇರುತ್ತೆ. 7 ಮಂತ್ಸ್ ಫ್ರೀಯಾಗಿ ಕೋಚಿಂಗ್ ಮಾಡ್ತಾರೆ ವಿತ್ ಮಂತ್ಲಿ ಸ್ಟೈಫಂಡ್. ಸೊ ಮಂತ್ಲಿ ಕೂಡ ನಿಮಗೆ ಅಮೌಂಟನ್ನು ಕೊಡ್ತಾರೆ, ನಿಮ್ಮ ಖರ್ಚಿಗೆ ಸ್ಟೈಫಂಡ್ಗೆ ಕೊಡ್ತಾರೆ. ಗ್ರೂಪ್ ಸಿ ಎಕ್ಸಾಮ್ಗೆ ನೀವು ಸೆಲೆಕ್ಟ್ ಆದರೆ ಚೂಸ್ ಮಾಡಿದ್ರೆ 3 ಮಂತ್ಸ್ ಕೋಚಿಂಗ್ ಇರುತ್ತೆ. ಬ್ಯಾಂಕಿಂಗ್ಗೆ ಸೆಲೆಕ್ಟ್ ಆದರೆ 3 ಮಂತ್ಸ್ ಕೋಚಿಂಗ್ ಇರುತ್ತೆ. ಅದೇ ರೀತಿ SSCಗೆ 3 ಮಂತ್ಸ್ ಇರುತ್ತೆ. ಈವನ್ RRBಗೂ ಕೂಡ 3 ಮಂತ್ಸ್ ಇರುತ್ತೆ. ಸೊ ಮೇನ್ ಆಗಿ UPSCಗೆ 9 ಮಂತ್ಸ್ ಹೆಚ್ಚಾಗಿರುತ್ತೆ, KSಗೆ 7 ಮಂತ್ಸ್ ಇರುತ್ತೆ. ಸೊ ವಯಸ್ಸು ಮಿನಿಮಮ್ 18 ಇಯರ್ಸಿಂದ 40 ಇಯರ್ಸ್ ಒಳಗಡೆ ಇರಬೇಕು. ಆಲ್ಮೋಸ್ಟ್ ಎಲ್ಲರೂ ಇದೇ ಒಂದು ಡ್ಯೂರೇಷನಲ್ಲಿ ಇರ್ತಾರೆ. 18 ಅಬೌವ್ 18 ಇರಬೇಕು, ಬಿಲೋ 40 ಏಜ್ ಒಳಗಡೆ ನಿಮ್ಮ ಒಂದು ವಯಸ್ಸು ಇರಬೇಕಾಗುತ್ತೆ. ಸೊ UPSC ಏನು ಒಂದು ಚೂಸ್ ಮಾಡಬೇಕಾದ್ರೆ ನೀವೇನಾದರೂ UPSCಯ ಒಂದು ಕೋಚಿಂಗ್ ಹೋಗಬೇಕು ಫ್ರೀಯಾಗಿ ಅಂತಂದರೆ ನಿಮ್ಮ ಒಂದು ಡಿಗ್ರಿಯಲ್ಲಿ 55% ಎಬೋವ್ ಸ್ಕೋರ್ ಅಥವಾ ನಿಮ್ಮ ಪರ್ಸೆಂಟೇಜ್ ಇರಬೇಕಾಗುತ್ತೆ. ಅವರಿಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸೋಕೆ ಅವಕಾಶ ಇರುತ್ತೆ. ನೆನ್ಪಿಟ್ಕೊಳ್ಳಿ, UPSC ಕೋಚಿಂಗನ್ನು ಚೂಸ್ ಮಾಡಬೇಕು ಅಂತಂದರೆ ನಿಮ್ಮ ಡಿಗ್ರಿ ಪರ್ಸೆಂಟ್, ಎನಿ ಡಿಗ್ರಿ, ಸೊ ಯಾವುದೇ ರೀತಿಯಾದಂತಹ ಸ್ಪೆಸಿಫಿಕ್ ಇಲ್ಲ, ಎನಿ ಡಿಗ್ರಿ, BA, BSc ಅಥವಾ ಇವನ್ BA ಆಗಿರ್ಬೋದು, BSc, MBBS, ಇಂಜಿನಿಯರಿಂಗ್, BSc ಅಗ್ರಿ, BSc ಹಾರ್ಟಿ, ಸೊ ಯಾವುದೇ ಒಂದು ಡಿಗ್ರಿಯನ್ನು ನೀವು ಚೂಸ್ ಆಗಿದ್ದರೆ, ಯಾವುದೇ ಡಿಗ್ರಿಯಲ್ಲಿ ನಿಮ್ಮದು ಯಾವುದೇ ಸ್ಟ್ರೀಮಲ್ಲಿ ಡಿಗ್ರಿ ಆಗಿದ್ದರೂ ಕೂಡ ನೀವು ಎಲಿಜಿಬಲ್ ಇರ್ತೀರಾ. ಬಟ್ ನಿಮ್ಮ ಡಿಗ್ರಿ ಪರ್ಸೆಂಟೇಜ್ 55% ಎಬೋವ್ ಇರಬೇಕು. ಅದೇ ರೀತಿ KS, ಗ್ರೂಪ್ ಸಿ, ಬ್ಯಾಂಕಿಂಗ್, RRB ಮತ್ತು SSC. ಸೊ ಈ ಒಂದು ಕೋರ್ಸ್ಗೆ ಹೋಗಬೇಕು ಅಥವಾ ಕೋಚಿಂಗನ್ನು ತಗೋಬೇಕು ಅಂದರೆ 50%ಗಿಂತ ಹೆಚ್ಚಿಗೆ ನೀವು ಸ್ಕೋರ್ ಮಾಡಿರಬೇಕಾಗುತ್ತೆ. 50%, ಮಿನಿಮಮ್ 50% ಆದರೂ ಇರಬೇಕು. ನ್ಯಾಯಾಂಗ ಸೇವೆಯ ಒಂದು ಕೋಚಿಂಗ್ಗೆ 45% ನಿಗದಿ ಮಾಡಿರ್ತಾರೆ, ಇದು ಕೂಡ ನೆನ್ಪಿಟ್ಕೋಬೇಕಾಗತ್ತೆ. ಸೊ ಇನ್ನು ಕೆಲವೊಂದು ಸಾಮಾನ್ಯ ನಿಯಮಗಳನ್ನು ಕೊಟ್ಟಿದ್ದಾರೆ. ಏನೇನಿದೆ ನಿಯಮಗಳು ಅಂತ ನೋಡೋಣ. ಕರ್ನಾಟಕ ರಾಜ್ಯದ ನಿವಾಸಿ ಆಗಿರಬೇಕು, ಅಫ್ಕೋರ್ಸ್ ಇರ್ತೀರಾ. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ನಿಗದಿತ ನಮೂನೆಯಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಪಡ್ಕೊಂಡಿರ್ಬೇಕು. ಇದರ ಒಂದು ವ್ಯಾಲಿಡಿಟಿ ಇರುತ್ತೆ, ವಿತಿನ್ ವ್ಯಾಲಿಡಿಟಿ ಒಳಗಡೆ ಇರುವುದನ್ನು ನೀವು ಪಡ್ಕೋಬೇಕಾಗುತ್ತೆ. ದೈಹಿಕ ಅಂಗವಿಕಲ ಮೀಸಲಾತಿಯಡಿ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿ ಅಥವಾ ನಿಗದಿತ ಪ್ರಾಧಿಕಾರದಿಂದ ನಿಗದಿಪಡಿಸಲಾದ ಕೊನೆಯ ದಿನಾಂಕದೊಳಗೆ ಅಂಗವಿಕಲ ಪ್ರಮಾಣ ಪತ್ರವನ್ನು ಕೂಡ ಪಡ್ಕೋಬೇಕಾಗುತ್ತೆ. ಇನ್ನು ವಾರ್ಷಿಕ ಆದಾಯ, ಸೊ ಇದು ಇಂಪಾರ್ಟೆಂಟ್, ಮೋರ್ ದೆನ್ 5 ಲ್ಯಾಕ್ ಮೀರಬಾರ್ದು, ಅಂದರೆ 5 ಲ್ಯಾಕ್ ಒಳಗಡೆ ಇರಬೇಕು. ಸೊ 5 ಲಕ್ಷಕ್ಕಿಂತ ನಿಮ್ಮ ಒಂದು ಆದಾಯ, ವಾರ್ಷಿಕ ಆದಾಯ ಎಲ್ಲ ಮೂಲಗಳಿಂದ ಸೊ 5 ಲಕ್ಷದ ಒಳಗಡೆ ಇರಬೇಕು. ಸೊ ಅಂದರೆ ಮಾತ್ರ ನೀವು ಎಲಿಜಿಬಲ್ ಇರ್ತೀರ. ಸೊ ಅಭ್ಯರ್ಥಿಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವಂತಹ ಸಾಮಾನ್ಯ ಪ್ರವೇಶ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡ್ತಾರೆ. ಸೊ ಏನು KEದವರು ಏನು ಎಕ್ಸಾಮನ್ನು ಮಾಡ್ತಾರೆ, KEದವರು ಒಂದು ಎಕ್ಸಾಮನ್ನು ಮಾಡ್ತಾರೆ. ಸೊ ಅದರಲ್ಲಿ ನೀವೇನು ಮಾರ್ಕ್ಸನ್ನು ಸ್ಕೋರ್ ಮಾಡ್ತೀರಾ, ಮಾರ್ಕ್ಸನ್ನು ಏನು ಸ್ಕೋರ್ ಮಾಡ್ತೀರಾ ಅದರ ಮೇಲೆ ಮಾತ್ರ ನಿಮ್ಮನ್ನು ಎಲಿಜಿಬಲ್ ಮಾಡ್ತಾರೆ. ಸಾಮಾನ್ಯ ಪ್ರವೇಶ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಮೆರಿಟ್ ಆಧಾರದ ಮೇಲೆ ಆನ್ಲೈನ್ ಕೌನ್ಸಿಲಿಂಗ್ ಮೂಲಕ ಅಭ್ಯರ್ಥಿಗಳನ್ನು ತರಬೇತಿ ಸಂಸ್ಥೆಗೆ ನಿಯೋಜನೆ ಮಾಡ್ತಾರೆ. ಸೊ ಇಲ್ಲಿ ನೋಡಿ, ಸಪೋಸ್ ನೀವು UPSC ತರಬೇತಿಗೆ ಸೆಲೆಕ್ಟ್ ಆದರೆ ನಿಮಗೆ ದೆಹಲಿ ಒಂದು ಕೋಚಿಂಗ್ ಹೋದರೆ ದೆಹಲಿಯ ಒಂದು ಸೀಟ್ ಸಿಕ್ತು ಕೌನ್ಸಿಲಿಂಗಲ್ಲಿ. ದೆಹಲಿಯಲ್ಲಿ ಎಕ್ಸಾಂಪಲ್ ಇವಾಗ ವಾಜಿರಾಮ್ ಮತ್ತು ರವಿ ಅಂತ ಇದೆ, ವಾಜಿರಾಮ್ ಮತ್ತು ರವಿ ಕೋಚಿಂಗ್ ಕೂಡ ಇದೆ. ವಾಜಿರಾಮ್ ಸಿಕ್ತು ಅಂತಂದರೆ ಸೊ ನಿಮಗೆ 10,000 ರೂಪೀಸ್ ಮಂತ್ಲಿ ಸಿಗುತ್ತೆ, 10,000 ರೂಪೀಸ್ ಮಂತ್ಲಿ ಸಿಗುತ್ತೆ. ಅದೇ ರೀತಿ ಹೈದರಾಬಾದಲ್ಲಿ ನೀವು ಕೋಚಿಂಗ್ಗೆ ಹೋದರೆ, ಸೊ ಹೈದರಾಬಾದಲ್ಲಿ ಇವಾಗ ಬೇರೆ ಇರುತ್ತೆ, ಲಾ ಎಕ್ಸಲೆನ್ಸ್ ಅಂತ ಇರ್ಬೋದು, ಬೇರೆ ಇದ್ದರೆ ಸೊ ಅಲ್ಲಿ 8,000 ರೂಪೀಸ್ ಮಂತ್ಲಿ ಸ್ಟೈಫಂಡ್ ಇರುತ್ತೆ. ಪರ್ ಮಂತ್ 8,000, ನಿಮಗೆ 9 ಮಂತ್ಸ್ ಕೊಡ್ತಾರೆ. ಸೊ 9 ಮಂತ್ಸ್, ಪರ್ ಮಂತ್ 7,000, 8,000 ಅಂದರೆ ಈಗ ಎಕ್ಸಾಂಪಲ್ 10,000 ಇಂಟು
9 ಮಂತ್ಸ್ ಅಂದರೆ 90,000 ಕೊಡ್ತಾರೆ ಎವ್ರಿ ಮಂತ್ 10,000 ಟೋಟಲ್ ಆಗಿ 90,000 ಕೊಡ್ತಾರೆ. ಕೋಚಿಂಗ್ ಫೀಸ್ ಕೂಡ ಗೌರ್ಮೆಂಟೇ ಕೊಡುತ್ತೆ. ಸೊ ಬ್ಯಾಂಗ್ಳೂರಲ್ಲಿ ಎಕ್ಸಾಂಪಲ್ಗೆ ಯೂನಿವರ್ಸಲ್ ಅಥವಾ ರಾಜ್ಕುಮಾರ್ ಅಕಾಡೆಮಿಯಲ್ಲಿ ಹೋದರೆ 6,000 ಸಿಗುತ್ತೆ ನಿಮಗೆ ಪರ್ ಮಂತ್. 6,000 ಎಕ್ಸ್ಪೆನ್ಸಸ್ಗೆ ಸಿಗುತ್ತೆ. ಎಕ್ಸಾಂಪಲ್ ಫಾರ್ PG ಆಗಿರ್ಬೋದು, ನಿಮ್ಮ ಫುಡ್ಗೆ. ಸೊ ಈ ಅಮೌಂಟನ್ನು ನೀವು ಬಳಸ್ಕೋಬೋದು. ಸೊ ಬೇರೆ ಈ ಥರ ಸ್ಥಳಗಳಲ್ಲಿ ಎಕ್ಸಾಂಪಲ್ ಈಗ ಧಾರವಾಡಲ್ಲಿ ಯಾವುದಾದ್ರೂ ಸಿಕ್ತು ಅಥವಾ ಅಂತಂದರೆ ಅಲ್ಲಿ 5,000 ರೂಪೀಸ್ ನಿಮ್ಗೆ ಸಿಗುತ್ತೆ ಪರ್ ಮಂತ್. ಸೊ ನೀವು KSಗೆ ಸೆಲೆಕ್ಟ್ ಆಗಿದ್ರೆ 4,000 ರೂಪೀಸ್ ಪರ್ ಮಂತ್ ಸಿಗುತ್ತೆ. KSಗೆ 4,000 ರೂಪೀಸ್ ಪರ್ ಮಂತ್. ಇನ್ನು ಬ್ಯಾಂಕಿಂಗ್, ಗ್ರೂಪ್ C, SSC, RRB, ನ್ಯಾಯಾಂಗ ಸೇವೆ ತರಬೇತಿಗೆ ಇಲ್ಲಿ 3,000 ರೂಪೀಸ್ ಪರ್ ಮಂತ್ ಸಿಗುತ್ತೆ. ಸೊ ಪರೀಕ್ಷೆ ಯಾವ ರೀತಿ ಇರುತ್ತೆ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾವ ರೀತಿ ಎಕ್ಸಾಮ್ ಇರುತ್ತೆ ಅಂದರೆ ಇಲ್ಲಿ ಮೇನ್ ಆಗಿ ನೋಡ್ಕೊಳ್ಳಿ, UPSC ಆಗಿರ್ಬೋದು, KS ಗ್ರೂಪ್ Cಗೆ 100 ಅಂಕಗಳದ್ದು ಒಂದು ಎಕ್ಸಾಮ್ ಇರುತ್ತೆ. 100 ಕ್ವಶನ್ಸ್ ಇರುತ್ತೆ. 120 ಮಿನಿಟ್ಸ್ ಟೈಮ್ ಇರುತ್ತೆ. ಬೋತ್ ಲ್ಯಾಂಗ್ವೇಜಲ್ಲಿ ಪೇಪರ್ ಇರುತ್ತೆ. ಸೊ ಇದು ಆಲ್ಮೋಸ್ಟ್ ಇವಾಗ ಏನು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಪ್ರಿಲಿಮ್ಸ್ ಆಗಿರ್ಬೋದು, KS ಅಥವಾ UPSC ಪ್ರಿಲಿಮ್ಸ್ ಆಗಿರ್ಬೋದು, ಅಲ್ಲೂ ಕೂಡ ಸೇಮ್ ಪ್ಯಾಟರ್ನ್ ಇರುತ್ತೆ. ಬಟ್ ಅಲ್ಲಿ CSAT ಅಂತ ಸಪ್ರೇಟ್ ಪೇಪರ್ ಇರುತ್ತೆ. ಬಟ್ ಇಲ್ಲಿ ಏನು ಮಾಡ್ತಾರೆ, 120 ಮಿನಿಟ್ಸ್ ಟೈಮ್ ಕೊಡ್ತಾರೆ. ಸೊ 2 ಅವರ್ಸ್ ಟೈಮ್ ಇರುತ್ತೆ. ಸೊ 2 ಅವರ್ಸಲ್ಲಿ 100 ಕ್ವಶನ್ಸನ್ನು ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಕನ್ನಡ ಮತ್ತು ಇಂಗ್ಲೀಷಲ್ಲಿ ಒಂದು ಪೇಪರ್ ಇರುತ್ತೆ. 2 ಲ್ಯಾಂಗ್ವೇಜಲ್ಲಿ ಪೇಪರ್ ಪ್ರಿಂಟ್ ಇರುತ್ತೆ. ಸೊ ಸಪೋಸ್ ಕೆಲವೊಬ್ರು ಕೇಳ್ತಾರೆ, ನಾನು ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇದ್ದೀನಿ, ಸೊ ನನಗೆ ಕ್ವಶನ್ ಪೇಪರ್ ಇಂಗ್ಲೀಷಲ್ಲಿ ಮಾತ್ರ ಇರುತ್ತೆ ಅಂದರೆ ಇಲ್ಲ, 2 ಭಾಷೆಯಲ್ಲಿ ಕ್ವಶನ್ ಪೇಪರ್ ಇರುತ್ತೆ. ಹಾಗೆ RRB, SSC, ಬ್ಯಾಂಕಿಂಗ್ ಇಲ್ಲೂ ಕೂಡ 100 ಕ್ವಶನ್ಸ್ ಇರುತ್ತೆ. 120 ಮಿನಿಟ್ಸ್ ಇರುತ್ತೆ. 2 ಲ್ಯಾಂಗ್ವೇಜಲ್ಲಿ ಕ್ವಶನ್ ಪೇಪರ್ ಇರುತ್ತೆ. ಸೊ ಪಠ್ಯಕ್ರಮವನ್ನು ನೋಡ್ಕೋಬೇಕಾಗುತ್ತೆ. ಪರೀಕ್ಷೆಯಲ್ಲಿ ಯಾವ ವಿಷಯದ ಪ್ರಶ್ನೆಗಳನ್ನು ಕೇಳ್ತಾರೆ, ಸೊ ಯಾವ ಸಬ್ಜೆಕ್ಟ್ ಮೇಲೆ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ. ಸೊ ಆಲ್ರೆಡಿ ಬೇರೆ ಬೇರೆ ಎಕ್ಸಾಮ್ಸ್ಗಳಿಗೆ ಓದ್ತಾ ಇದ್ದರೆ, ಸೊ ಯಾಕಂದರೆ ಕೆಲವೊಬ್ರು 1 or 2 ಇಯರಿಂದ ಓದ್ತಾ ಇರ್ತೀರ. ಸೊ ಆಲ್ರೆಡಿ ಓದ್ತಾ ಇದ್ದರೆ ನಿಮಗೆ ಒಂದು ಅನುಭವ ಇರುತ್ತೆ. ಸೊ ಈಗ ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್, ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ ಇವೆಲ್ಲವೂ ಕೂಡ ಆಲ್ಮೋಸ್ಟ್ 7 ಫಂಡಮೆಂಟಲ್ ಸಬ್ಜೆಕ್ಟ್ ಇದೆ. ಸೊ ಯಾವುದ್ಯಾವುದು ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್, ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ, ಎಕನಾಮಿಕ್ಸ್. ಸೊ ಈ ಎಲ್ಲ ವಿಷಯದ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಇಲ್ಲಿ ಸ್ವಲ್ಪ ಸಿಲೆಬಸ್ ಅಂತ ಕೊಟ್ಟಿದ್ದಾರೆ, ನೋಡ್ಕೊಂಡ್ಬಿಡೋಣ. ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್. ಸೊ ಪ್ರತಿದಿನ ನ್ಯೂಸ್ ಪೇಪರನ್ನು ಓದೋದ್ರಿಂದ ಇದನ್ನು ಕವರ್ ಮಾಡ್ಬೋದು. ಸೊ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಇರುವಂತಹ ಕರೆಂಟ್ ಅಫೇರ್ಸ್. ಅದರ ಜೊತೆಗೆ ಹಿಸ್ಟ್ರಿ ಆಫ್ ಇಂಡಿಯಾ, ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್, ಇದು ಕೂಡ ಹಿಸ್ಟ್ರಿ. ಅದೇ ರೀತಿ ಜಿಯೋಗ್ರಫಿ, ಇಂಡಿಯಾ ಆ್ಯಂಡ್ ವರ್ಲ್ಡ್ ಜಿಯೋಗ್ರಫಿ. ಅದೇ ರೀತಿ ಇಂಡಿಯನ್ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್, ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನ. ಎಕನಾಮಿಕ್ಸ್, ಸೋಷಿಯಲ್ ಡೆವಲಪ್ಮೆಂಟ್. ಸೊ ಇದರಲ್ಲಿ ಪಂಚವಾರ್ಷಿಕ ಯೋಜನೆಗಳು ಬರುತ್ತೆ. ಇವನ್ ಪಾವರ್ಟಿ ಮೇಲೆ ಕಾನ್ಸೆಪ್ಟ್ ಬರುತ್ತೆ. ಇನ್ಕ್ಲೂಷನ್, ಡೆಮೋಗ್ರಾಫಿಕ್ಸ್, ಸೋಷಿಯಲ್ ಸೆಕ್ಟರ್ ಇನಿಷಿಯೇಟಿವ್ಸ್. ಒಟ್ಟು ಆರ್ಥಿಕತೆಯಲ್ಲಿ GDP ಆಗಿರ್ಬೋದು, ಬ್ಯಾಂಕಿಂಗ್ ಸೆಕ್ಟರ್ ಆಗಿರ್ಬೋದು, RRB ಮೇಲೆ ರೇಪೋ ರೇಟ್, ರಿವರ್ಸ್ ರೇಪೋ ರೇಟ್, ಬ್ಯಾಂಕಿಂಗ್ ರೇಟ್, ಈ ರೀತಿ ಏನೇನು ಟರ್ಮ್ಸ್ ಬರುತ್ತೆ ಎಲ್ಲದರ ಮೇಲೂ ಕೂಡ ಪ್ರಶ್ನೆಗಳು ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಮೇನ್ ಆಗಿ ಯಾರು ಫಸ್ಟ್ ಟೈಮ್ ಓದ್ತಾ ಇದ್ರೆ, ರೀಸೆಂಟಾಗಿ 2022 ಅಲ್ಲಿ ಡಿಗ್ರಿ ಮುಗಿದಿದೆ, ನಾವು ಇವತ್ತು ಫ್ರೆಶ್ ಆಗಿ ಕಾಂಪಿಟೇಟಿವ್ ಎಕ್ಸಾಮನ್ನು ಬರಿತಾ ಇದ್ದೀವಿ ಅನ್ನೋರಿಗೆ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಬೇಕಾಗುತ್ತೆ. ಅದೇ ರೀತಿ ಎನ್ವಿರಾನ್ಮೆಂಟ್ ಮತ್ತು ಎಕಾಲಜಿ ಮೇಲೆ ಪ್ರಶ್ನೆಗಳನ್ನು ಬರುತ್ತೆ, ಬಯೋಡೈವರ್ಸಿಟಿ ಮೇಲೆ. ಸೊ ಅದೇ ರೀತಿ ಇಂಪಾರ್ಟೆಂಟ್ ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಆ್ಯಂಡ್ ಸ್ಕೀಮ್ಸ್. ಸೊ ಇದು ಕರ್ನಾಟಕದ್ದು ಎಕನಾಮಿಕ್ ಸರ್ವೆ ಆಗಿರ್ಬೋದು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಎಕನಾಮಿಕ್ ಸರ್ವೆಯಲ್ಲಿ ಕವರ್ ಆಗುತ್ತೆ. ಅವಾರ್ಡ್ಸ್ ಆ್ಯಂಡ್ ಹಾನರ್ಸ್. ಅವಾರ್ಡ್ ರೀಸೆಂಟಾಗಿ ಇವಾಗ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾರಿಗೆ ಬಂದಿದೆ, ಬಸವಶ್ರೀ ಪ್ರಶಸ್ತಿ ಯಾರಿಗೆ ಬಂತು. ಸೊ ಈ ರೀತಿಯಾದಂತಹ ಪ್ರಶ್ನೆಗಳು ಬರುತ್ತೆ ರೀಸೆಂಟಾಗಿ ಆಗಿರುವಂಥದ್ದು. ಇನ್ನು ಕಾಂಪ್ರಹೆನ್ಷನ್ ಇಂಗ್ಲೀಷಲ್ಲಿ ಬರುತ್ತೆ. ಇಂಟರ್ಪರ್ಸನಲ್ ಸ್ಕಿಲ್ಸ್ ಇನ್ಕ್ಲೂಡಿಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್, ಲಾಜಿಕಲ್ ರೀಸನಿಂಗ್ ಆ್ಯಂಡ್ ಅನಾಲಿಟಿಕಲ್ ಎಬಿಲಿಟಿ, ಡಿಸಿಷನ್ ಮೇಕಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್, ಜನರಲ್ ಮೆಂಟಲ್ ಎಬಿಲಿಟಿ ಮತ್ತು ಬೇಸಿಕ್ ನ್ಯೂಮೆರಸಿ. ಸೊ ಎಲ್ಲವೂ ಕೂಡ ಕವರ್ ಆಗುತ್ತೆ. ಸೊ 100 ಕ್ವಶನ್ಸ್ಗೆ ಇಷ್ಟೆಲ್ಲ ಕೂಡ ನೀವು ನೋಡ್ಕೋಬೇಕಾಗುತ್ತೆ. ಸೊ ಎಕ್ಸಾಮ್ಗೆ ಯಾರು ಪ್ರಿಪೇರ್ ಆಗಬೇಕು ಅಂತ ಅಂದ್ಕೊಂಡವರು. ಸೊ ಇದು ಟೋಟಲ್ ಆಗಿ ಎಕ್ಸಾಮ್ ಪ್ಯಾಟರ್ನ್ ಮತ್ತು ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆಗಳು ಬರುತ್ತೆ. ಸೊ ಹಿಸ್ಟ್ರಿ ಅಂದ ತಕ್ಷಣ ಕೇವಲ ಮಾಡರ್ನ್ ಹಿಸ್ಟ್ರಿ ಅಷ್ಟೇ ಅಲ್ಲ, ಏನ್ಷಿಯಂಟ್ ಹಿಸ್ಟ್ರಿ ಕೂಡ ನೋಡ್ಕೋಬೇಕು. ಏನ್ಷಿಯಂಟ್ ಹಿಸ್ಟ್ರಿ, ಮಿಡಿವಲ್ ಮತ್ತು ಮಾಡರ್ನ್. ಸೊ ಲೈಟಾಗಿ ಕರ್ನಾಟಕ ಹಿಸ್ಟ್ರಿ ಕೂಡ ಸ್ವಲ್ಪ ನೋಡ್ಕೋಬೇಕು, ಬಟ್ ಬಹಳ ಡೆಪ್ತ್ ಆಗಿ ಬೇಕಾಗೋದಿಲ್ಲ. ಸೊ ಹಳೆ ಕ್ವಶನ್ ಪೇಪರ್ಸನ್ನು ಒಂದ್ಸಲ ಅನಲೈಸಿಸ್ ಮಾಡಿದ್ರೆ ನೋಡಿಕೊಂಡ್ರೆ ಒಂದು ಐಡಿಯಾ ಬರುತ್ತೆ. ಸೊ ಯಾವ ಪುಸ್ತಕಗಳನ್ನು ಓದಬೇಕು, ಇಷ್ಟೊತ್ತು ಸಿಲೆಬಸ್ ನೋಡ್ಕೊಂಡ್ರಿ, ಯಾವ ಪುಸ್ತಕಗಳನ್ನು ಓದಬೇಕು. ಸೊ ಆಲ್ರೆಡಿ ಇವಾಗ KSಗೆ ಓದಿದ್ದೀವಿ 1 ಇಯರಿಂದ. ಸೊ ಒಂದ್ಸಲ ಪೇಯ್ಡ್ ದುಡ್ಡು ಕೊಟ್ಟು ಕೋಚಿಂಗ್ ತೊಗೊಂಡಿದ್ದೀವಿ, PSIಗೆ ಓದಿದ್ದೀವಿ ಅನ್ನೋರಿಗೆ ಐಡಿಯಾ ಇರುತ್ತೆ ಯಾವ ಪುಸ್ತಕಗಳನ್ನು ಓದಬೇಕು ಅಂತ. ಬಟ್ ಫಸ್ಟ್ ಟೈಮ್ ಎಕ್ಸಾಮನ್ನು ತಗೋತಾ ಇರೋರಿಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ಬರುತ್ತೆ.
ಸೊ ಇಲ್ಲಿ ಮುಖ್ಯವಾಗಿ ನಾವು ಬೇಸಿಕ್ ಬುಕ್ಸ್ಗಳನ್ನು ಫಸ್ಟ್ ಓದಬೇಕಾಗತ್ತೆ. ಸೊ ಯಾವುದಪ್ಪ ಬೇಸಿಕ್ ಬುಕ್ಸ್ ಅಂತಂದರೆ ಇಲ್ಲಿ DSERT ಬುಕ್ಸ್ ಅಂತ ನಾವು ಕರಿತೀವಿ. DSERT ಬುಕ್ಸ್ ಅಂತ ಬರುತ್ತೆ, ಸ್ಟೇಟ್ ಗೌರ್ಮೆಂಟ್ ಬುಕ್ಸು. ಅದರ ಜೊತೆಗೆ NCERT ಬುಕ್ಸನ್ನು ಕೂಡ ಒಂದು ಸಲ ಓದ್ಕೋಬೇಕು. ಸೊ NCERT ಬುಕ್ಸ್ ಓದೋದರ ಜೊತೆಗೆ ರಿವಿಷನ್ ಕೂಡ ಮಾಡಬೇಕಾಗುತ್ತೆ. ಸೊ ಎರಡು ಮೇನ್ ಆಗಿ ಇಂಪಾರ್ಟೆಂಟ್, NCERT ಮತ್ತು DSERT ಪುಸ್ತಕಗಳು ಮೇನ್ ಆಗಿ 8, 9, 10, 11, 12 ಇಲ್ಲಿ 8ನೇ ಕ್ಲಾಸಿಂದ 12ನೇ ಕ್ಲಾಸ್ ಹೊರಗಡೆ ನೀವು ಕವರ್ ಮಾಡ್ಬೋದು. ಸೊ ಈ ಪುಸ್ತಕಗಳನ್ನು ಫಸ್ಟ್ ನೀವು ಓದಬೇಕಾಗುತ್ತೆ. ಸೊ ಇದನ್ನು ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಯಾವುದೋ ಒಂದು ಬುಕ್ ಓದೋದ್ರಿಂದ ಸ್ವಲ್ಪ ನಿಮ್ಗೆ ಕಷ್ಟ ಆಗುತ್ತೆ ಎಕ್ಸಾಮನ್ನು ಫೇಸ್ ಮಾಡೋಕ್ಕೆ. ಆದಷ್ಟು 8, 9, 10, 11, 12. ಸೊ ಇದರಲ್ಲಿ ಮೇನ್ ಆಗಿ ಹಿಸ್ಟ್ರಿ ಓದಬೇಕು, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್ ಓದಬೇಕು, ಸೈನ್ಸ್ ಓದಬೇಕು. ಮೆಥಮೆಟಿಕ್ಸ್ ಓದೋ ಅವಶ್ಯಕತೆ ಇಲ್ಲ, ಮೆಥಮೆಟಿಕ್ಸ್ ಬೇಕಾಗಿಲ್ಲ. ಸೊ ಮೆಥಮೆಟಿಕ್ಸ್ಗೆ ಬಹಳ ಜನ ಯೂಟ್ಯೂಬಲ್ಲಿ ವಿಡಿಯೋಸ್ ಇದೆ. ಸೊ ಏನು ಯೂಟ್ಯೂಬಲ್ಲಿ ಮೆಂಟಲ್ ಎಬಿಲಿಟಿ ವಿಡಿಯೋಸ್ ಬರುತ್ತೆ, ಅಷ್ಟು ನೋಡಿಕೊಂಡ್ರೆ ಸಾಕಾಗುತ್ತೆ. ಅದು ಬಿಟ್ಟರೆ ರಿಮೈನಿಂಗ್ ಕಾನ್ಸೆಪ್ಟ್ಗೆ ಹಿಸ್ಟ್ರಿ, ಜಿಯೋ, ಕಾನ್ಸ್ಟಿಟ್ಯೂಷನ್, ಸೈನ್ಸ್ಗೆ ಎಷ್ಟು ಓದಿದ್ರೆ ಸಾಕು. ಇನ್ನು ಕರೆಂಟ್ ಅಫೇರ್ಸ್ಗೆ ಪ್ರಜಾವಾಣಿ ನ್ಯೂಸ್ ಪೇಪರು ಅಥವಾ ಎನಿ ಮ್ಯಾಗ್ಝಿನ್, ಮಂತ್ಲಿ ಎನಿ ಮ್ಯಾಗ್ಝಿನ್ ಓದ್ಬೋದು ನೀವು. ಒಂದು ಮಾರ್ಕೆಟಲ್ಲಿ ಅವೈಲೇಬಲ್ ಇರುವಂತಹ ಮ್ಯಾಗ್ಝಿನ್. ಇವನ್ ಜಾಯಿಂಟ್ ಟು ಲರ್ನ್ ನೋಟ್ಸ್ ಕೂಡ ಓದ್ಕೋಬೋದು. ಜಾಯಿಂಟ್ ಟು ಲರ್ನ್ ಒಂದು ನೋಟ್ಸ್ ಕೂಡ ನೀವು ಓದ್ಕೋಬೋದು. ಸೊ ಈ ಒಂದು ಎಕ್ಸಾಮ್ಗೆ ನಾವು ಕೂಡ ಜಾಯಿಂಟ್ ಟು ಲರ್ನಿಂದ ಒಂದು ನೋಟ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ನೋಟ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ನೋಟ್ಸ್ ಅವೈಲೇಬಲ್ ಇರುತ್ತೆ ಫಾರ್ ಪೇಯ್ಡ್ ಮೆಂಬರ್ಸ್. ಸೊ ಇದರ ನೋಟ್ಸ್ $450 ನೋಟ್ಸ್ ಅವೈಲೇಬಲ್ ಇರುತ್ತೆ. ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್ ಎಲ್ಲವೂ ಕೂಡ ಅವೈಲೇಬಲ್ ಇರುತ್ತೆ. ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ನೋಟ್ಸ್ನ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಇಲ್ಲಿ ಮೇನ್ ಆಗಿ DSERT, NCERT ಓದ್ಬೋದು. ಇಲ್ಲ ಓದಿದ್ದೀವಿ DSERT, NCERT ಅಂತಂದರೆ ರೆಫರೆನ್ಸ್ ಬುಕ್ಸನ್ನು ನೋಡ್ಕೋಬೋದು. ರೆಫರೆನ್ಸ್ ಬುಕ್ಸ್ ಎಕ್ಸಾಂಪಲ್ ಇವಾಗ PS ಗಂಗಾಧರ್ ಸರ್ ಅವರ ಬುಕ್ಕನ್ನು ಓದ್ಕೋಬೋದು. ಸೊ ಇಲ್ಲ ಅಂತಂದರೆ HRK ಅವರ ಹಿಸ್ಟ್ರಿ ಬುಕ್ಸನ್ನು ಓದ್ಕೋಬೋದು. ಹೀಗೆ ರೆಫರೆನ್ಸ್ ಬುಕ್ಸನ್ನು, ಸ್ಟ್ಯಾಂಡರ್ಡ್ ರೆಫರೆನ್ಸ್ ಬುಕ್ಸನ್ನು ನೋಡ್ಕೋಬೋದು. ಸೊ ಅಧ್ಯಯನ ಮಾಡೋದು ಹೇಗೆ ಅಂತ ಇಲ್ಲಿ ಮುಖ್ಯವಾಗಿ ಒಂದು ಪ್ಯಾಟ್ರನ್ ಇರುತ್ತೆ. ಏನಂತಂದರೆ ಇವಾಗ ನಾನು ಮೆಂಟಲ್ ಎಬಿಲಿಟಿಲಿ ಸ್ಟ್ರಾಂಗ್ ಇದ್ದೀನಿ ಅಂತಂದರೆ ಹಿಸ್ಟ್ರಿಗೆ ಫೋಕಸ್ ಮಾಡಿ. ಸೊ ಯಾವುದು ಸ್ಟ್ರಾಂಗ್ ಇದ್ದೀರಾ ಅದನ್ನು ಸ್ವಲ್ಪ ಕಡಿಮೆ ಓದಿ, ಯಾವುದು ವೀಕ್ ಇದ್ದೀರಾ ಅದು ಹೆಚ್ಚು ಓದಿ. ಇದು ಬೇಸಿಕ್ ಫಾರ್ಮುಲಾ ಎಲ್ಲದಕ್ಕೂ ಕೂಡ. ಮತ್ತು ದಿನನಿತ್ಯ ಎಷ್ಟು ಗಂಟೆ ಓದಬೇಕು? 6 ಗಂಟೆ, 8 ಗಂಟೆ, 10 ಗಂಟೆ ಅಂತಲ್ಲ. ಸೊ 5 ಗಂಟೆ ಓದಿದ್ರೂ ಸಾಕಾಗುತ್ತೆ. 5 ಗಂಟೆಯಲ್ಲಿ ನೀವೇನು ಮಾಡಬೇಕು ಅಂತಂದರೆ 45 ಮಿನಿಟ್ಸ್ ಪ್ಲಸ್ 15 ಮಿನಿಟ್ಸ್ ಅಂತ ಒಂದು ರೂಲನ್ನು ಹಾಕ್ಕೊಳ್ಳಿ. ಸೊ 45 ನಿಮಿಷ ಓದಿ. ಸೊ ಟೈಮನ್ನು ಸೆಟ್ ಮಾಡ್ಕೊಂಡು ಓದಿ. 45 ನಿಮಿಷದಲ್ಲಿ 5 ಪೇಜಸನ್ನು ಓದಿದ್ರೆ 15 ನಿಮಿಷ ಈ 5 ಪೇಜಸನ್ನು ರಿವೈಸ್ ಮಾಡಿ. ಎವ್ರಿ ಡೇ ಈ ಫಾರ್ಮುಲಾನ ಅಪ್ಲೈ ಮಾಡಿ. ಸೊ ಪ್ರತಿದಿನ 5 ಅವರ್ಸ್ ಓದ್ತಾ ಇದ್ದೀವಿ ಅಂತಂದರೆ ಈಚ್ ಅವರ್ ಏನು ಮಾಡಿ ಡಿವೈಡ್ ಮಾಡ್ಕೊಳ್ಳಿ. 45 ಮಿನಿಟ್ಸ್ ಪ್ಲಸ್ 15 ಮಿನಿಟ್ಸ್. 45 ಮಿನಿಟ್ಸಲ್ಲಿ 5 ಪೇಜಸ್ ಓದ್ತಾ ಇದ್ದರೆ ಸೊ ಈ 15 ಮಿನಿಟ್ಸಲ್ಲಿ ಈ ಓದಿರೋ 5 ಪೇಜನ್ನು ರಿವೈಸ್ ಮಾಡಿ. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ ರಿವೈಸ್ ಮಾಡೋದು. ಯಾಕಂದರೆ ಓದೋ ಮೆಥಡೇ ಸರಿಯಾಗಿರಲ್ಲ. ನಮಗೆ ಸೋರ್ಸ್ ಗೊತ್ತಿದೆ, ಯಾವ ರೀತಿ ಓದಬೇಕು ಅನ್ನೋದೇ ಗೊತ್ತಿಲ್ಲ ಅಂತಂದರೆ ಸೋರ್ಸ್ ಗೊತ್ತಿದ್ರೂ ಯೂಸ್ ಇಲ್ಲ. ಬಿಕಾಸ್ ಸೋರ್ಸ್ ಅನ್ನೋದೇನಿದೆ ಎಲ್ಲರಿಗೂ ಕೂಡ ಅವೈಲೇಬಲ್ ಇದೆ. ಸೊ ಯಾರ್ಯಾರು ಎಕ್ಸಾಮನ್ನು ತಗೋತಾ ಇದ್ದಾರೆ, ಅಪ್ಲೈ ಯಾರ್ಯಾರು ಮಾಡ್ತಾ ಇದ್ದಾರೆ, ಎಲ್ರಿಗೂ ಕೂಡ ಸೋರ್ಸ್ ಅವೈಲೇಬಲ್ ಇದೆ. ಬಟ್ ಯಾವ ರೀತಿ ಅದನ್ನು ಟ್ಯಾಕಲ್ ಮಾಡೋದು, ಯಾವ ರೀತಿ ಅಪ್ರೋಚ್ ಮಾಡೋದು, ಯಾವ ರೀತಿ ಓದೋದು, ಸ್ವಲ್ಪ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಕೂಡ ಎಲ್ಲೋ ನಾವು ಅದನ್ನು ಸ್ವಲ್ಪ ನಮ್ಮ ಒಂದು ಲೂಪ್ ಹೋಲ್ಸ್ಗಳಲ್ಲಿ ಬಂದುಬಿಡುತ್ತೆ. ಆ ಕಾರಣಕ್ಕಾಗಿ ಅಧ್ಯಯನ ಮಾಡೋದು ಹೇಗೆ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಬೇಸಿಕ್ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಈಚ್ ಡೇ 5 ಅವರ್ಸ್ ಓದ್ತಾ ಇದ್ದರೆ ಸೊ ಈಚ್ ಅವರನ್ನು 1 ಅವರನ್ನು 2 ಸ್ಲಾಟ್ಸ್ 45 ಮಿನಿಟ್ಸ್ ಪ್ಲಸ್ 15 ಮಿನಿಟ್ಸ್ ಅಂತ ಸ್ಪ್ಲಿಟ್ ಮಾಡಿಕೊಂಡು ಓದಿ. ಮತ್ತು ಎವ್ರಿ ಸಂಡೇ ಕಂಪಲ್ಸರಿ ರಿವೈಸ್ ಮಾಡಿ. 1 ವೀಕ್ದು ಟೋಟಲ್ ರಿವೈಸ್ ಮಾಡಿ. ಮತ್ತು ಮ್ಯಾಕ್ಸಿಮಮ್ MCQಸ್ಗಳನ್ನು ಸಾಲ್ವ್ ಮಾಡಿ. ಎಲ್ಲಿಂದ MCQ ಸಾಲ್ವ್ ಮಾಡಬೇಕು ಅಂದರೆ ಎಕ್ಸಾಮ್ ವೇದ ಅಂತ ಒಂದು ವೆಬ್ಸೈಟ್ ಇದೆ. ಆ ಒಂದು ವೆಬ್ಸೈಟಿಂದ ನೀವು MCQಸ್ಗಳನ್ನು ಸಾಲ್ವ್ ಮಾಡ್ಬೋದು. ಇವನ್ ಜಾಯಿಂಟ್ ಟು ಲರ್ನಲ್ಲಿ 1600 MCQs ಇದೆ. ಡೈಲಿ MCQಸನ್ನು ಪ್ರಾಕ್ಟೀಸ್ ಮಾಡಿ. ಯಾಕೆಂದರೆ ಡೈಲಿ 10, 20, 30 MCQಸನ್ನು ಸ್ವಲ್ಪ ಡೆಪ್ತ್ ಆಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ಇದೊಂದು MCQ ಪೇಪರ್ ಆಗಿರೋದ್ರಿಂದ ಇಲ್ಲಿ ಕೇವಲ 100 MCQ ಕ್ವಶನ್ಸ್ ಇರುತ್ತೆ. ಸೊ ಯಾವುದೇ ರೀತಿಯಾದಂತಹ ರಿಟರ್ನ್ ಎಕ್ಸಾಮ್ ಇರೋದಿಲ್ಲ. ಸೊ ಯಾವುದೇ ರೀತಿಯಾದಂತಹ ಬರೆಯೋ ಎಕ್ಸಾಮ್ ಇರೋದಿಲ್ಲ. ಕೇವಲ ಟಿಕ್ಕನ್ನು ಅದೇ ರೀತಿಯಾಗಿ ನಾವು ಮಾರ್ಕ್ ಮಾಡಬೇಕಾಗುತ್ತೆ. ಸೊ ಆ ಕಾರಣಕ್ಕಾಗಿ MCQಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎವ್ರಿ ಡೇ ಓದೋದ್ರ ಜೊತೆಗೆ ಎವ್ರಿ ಡೇ ನೈಟ್ ಬಿಫೋರ್ ಸ್ಲೀಪ್ ಮಲ್ಗೋಕ್ಕಿಂತ ಮುಂಚೆ 20-30 MCQಸ್ಗಳನ್ನು ಸಾಲ್ವ್ ಮಾಡಿ. ಎಲ್ಲಿಂದ ಸಾಲ್ವ್ ಮಾಡಬೇಕು? ಎಕ್ಸಾಮ್ ವೇದದಿಂದ ಅಥವಾ ಜಾಯಿಂಟ್ ಟು ಲರ್ನ ಒಂದು MCQಸ್ಗಳನ್ನ ಕೂಡ ನೀವು ಸಾಲ್ವ್ ಮಾಡ್ಬೋದು. ನಮ್ಮ ನೋಟ್ಸಲ್ಲೇ ಅವೈಲೇಬಲ್ ಬಂದ್ಬಿಡುತ್ತೆ, ಅಲ್ಲಿಂದ ಕೂಡ ಸಾಲ್ವ್ ಮಾಡ್ಬೋದು. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ಯಾವ ರೀತಿ ನಾವು ಈ ಒಂದು ಎಕ್ಸಾಮ್ಗೆ ಕಂಪ್ಲೀಟ್ ಆಗಿ ಪ್ರಿಪೇರ್ ಆಗಬೇಕು ಅನ್ನೋದರ ಒಂದು ಸಂಪೂರ್ಣ ಮಾಹಿತಿ ಆಗಿರುತ್ತೆ. ಸೊ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈ ಒಂದು ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಯಾರು ಒಂದು ಈ ಎಕ್ಸಾಮನ್ನು ತೆಗೆದುಕೋತಾ ಇದ್ದಾರೆ ಅವ್ರ ಜೊತೆಗೆ. ಹಾಗೆ ನೀವಿನ್ನು ಜಾಯಿಂಟ್ ಟು ಲರ್ನ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮುಂದ್ಗಡೆ ಬೆಲ್ ಐಕಾನ್ ಇದೆ,
ಗಂಟೆಯ ಚಿತ್ರ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಆಲ್ ನೋಟಿಫಿಕೇಶನ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಮಾಡಿದ್ರೆ ಮಾತ್ರ ಪ್ರತಿದಿನ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಹಾಗೆ ನಮ್ಮ ಒಂದು ನೋಟ್ಸ್ ಏನು ಈ ಒಂದು ಎಕ್ಸಾಮ್ಗೆ ಏನು ನೋಟ್ಸ್ ಬೇಕಾಗಿದ್ದರೆ ಈ ಒಂದು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇದರಲ್ಲಿ ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್, ಕರೆಂಟ್ ಅಫೇರ್ಸ್ಗಳ ನೋಟ್ಸ್ ಅವೈಲೇಬಲ್ ಇರುತ್ತೆ ಸಂಪೂರ್ಣವಾಗಿ. ಪ್ಲಸ್ ಇಂಡಿವಿಜುವಲ್ ಗೈಡೆನ್ಸ್ ಕೂಡ ಅವೈಲೇಬಲ್ ಇರುತ್ತೆ ಅಟ್ 450 ರೂಪೀಸ್. ಸೊ 450 ರೂಪಾಯಿಗಳಿಗೆ ಇದು ಅವೈಲೇಬಲ್ ಇರುತ್ತೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರ್ಗೆ ವಾಟ್ಸ್ಆ್ಯಪ್ ಮಾಡ್ಬೋದು, ಇವನ್ ಕಾಲ್ ಕೂಡ ಮಾಡಿ ಎನ್ಕ್ವೈರಿ ಕೂಡ ಮಾಡ್ಬೋದು. ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಜಾಯಿನ್ ಟು ಲರ್ನ್ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀವಿ, ಅಲ್ಲಿ ಕೂಡ ಜಾಯ್ನ್ ಆಗಿ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.